ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ. ನೋಡಿ ಈಗ ಪ್ರಥಮ ಅವರು ಏನು ಹೇಳ್ತಾ ಇದ್ದಾರೆ ವಿಷಯ ಅಂತಂದರೆ ರಕ್ಷಕ್ ಬುಲೆಟ್ ಅವ್ರಿಗೆ ಏನು ಕೆಲಸ ನೋಡಿ, ರೌಡಿಗಳ ಜೊತೆ ಏನು ಕೆಲಸ ಅಲ್ಲಿ ನೋಡಿ. ಟೆಂಪಲ್ಗೆ ಬಂದಿದ್ರು ನಿಜ, ರೌಡಿಗಳು ಯಾಕೆ ಅಲ್ಲೇ ಬಂದರು, ಬೇರೆ ಟೆಂಪಲ್ಗೆ ಯಾಕೆ ಹೋಗಲಿಲ್ಲ ಅಂದರೆ ಆ ದೇವಸ್ಥಾನಕ್ಕೆ ರಕ್ಷಕ್ ಬುಲೆಟೇ ಯಾಕೆ ಬಂದರು, ಬೇರೆ ಇನ್ಯಾವುದೋ ದೇವಸ್ಥಾನಕ್ಕೆ ಯಾಕೆ ಹೋಗಲಿಲ್ಲ. ಅಲ್ಲಿಗೆ ಇಬ್ಬರು ಅಲ್ಲಿಗೆ ಬಂದಾಗ ಅವ್ರ ಮೇಲೆ ಡೌಟ್ ಬಂದೇ ಬರುತ್ತೆ. ರಕ್ಷಕ್ ಬುಲೆಟ್ ಮೇಲೆ ಪ್ರಥಮ್ ಅವ್ರ ಮೇಲೆ ಡೌಟ್ ಪಡಲೇಬೇಕಾಗುತ್ತೆ. ಈಗ ಡೌಟ್ ಅಂತ ಬಂದಾಗ ಎಲ್ರಿಗೂ ನೋಡಿ, ಈಗ ಅಲ್ಲಿ ಪ್ರಥಮ್ ಮೇಲೆ ಒಂದು ಹಲ್ಲೆ ಪ್ರಯತ್ನ ಆಗಿದೆ, ಒಂದು ಏನೋ ಕೊಲೆ ನಡೆಸೋ ಒಂದು ಪ್ರಯತ್ನ ಆಗಿದೆ ಅಂತಂದರೆ ರೌಡಿಗಳ ಕಡೆಯಿಂದ, ಅದು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಆಗಿರುತ್ತೆ, ಸುಮ್ಮನೆ ಎಲ್ಲ ಅದು. ಆದರೆ ರಕ್ಷಕ್ ಬುಲೆಟ್ ಅವರೆಲ್ಲ ಕಾರಣ ಈಗಲೂ ಕೂಡ ಸಿಗ್ತಾ ಇಲ್ಲ. ರಕ್ಷಕ್ ಬುಲೆಟ್ ಅವರೇ ಕೂಡ ಈ ರೀತಿ ನಡೆಸಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ ಮೇಲೆ ಫ್ಯಾನ್ಸ್ಗಳು ಜೊತೆ ಸೇರಿ ಅಲ್ಲೇನೋ ನಡೆಸಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ ಎಲ್ಲ ಆ ರೀತಿ ಮಾಡಲ್ಲ. ಆದರೂ ಕೂಡ ಮಾಡಿದರೂ ಕೂಡ ನೋಡಿ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ. ಪ್ರಥಮ್ಗೂ ಕೂಡ ಈಗಲೂ ಸಾಕ್ಷಿ ಸಿಕ್ಕಿಲ್ಲ. ಈಗಲೂ ಕೂಡ ಇನ್ನೂ ವಿಚಾರಣೆ ನಡೀತಾ ಇದೆ. ಆದರೆ ಪ್ರಥಮ್ ಅವರು ನ್ಯೂಸಲ್ಲಿ ಹೇಳಿಕೆ ಕೊಟ್ಟಿರೋದು ಏನಂತಂದರೆ ರಕ್ಷಕ್ ಬುಲೆಟ್ ಅವ್ರಿಗೆ ಏನು ಕೆಲಸ, ಇಲ್ಲೇಂದ್ರೆ ನಿಮಗೆ ಕೆಲಸ, ಅಲ್ಲೇನು ಬಂದಿದ್ರಿ ನೀವು, ಮತ್ತು ರೌಡಿಗಳ ಜೊತೆ ಅಲ್ಲಿಗೆ ಬಂದಿದ್ದು ಓಕೆ, ರೌಡಿಗಳ ಜೊತೆ ಏನಕ್ಕೆ ನೀವು ಬಂದಿದ್ರಿ, ಅಲ್ಲಿ ರೌಡಿಗಳ ಜೊತೆನೇ ಮಾತಾಡ್ತಿದ್ರಿ, ಒಂದು ಸ್ವಲ್ಪ ಮಾತಾಡಿದ್ರಿ. ಯಾರೋ ವಿಲ್ಸನ್ ಗಡ ನಾಗ ಅನ್ನೋ ಒಂದು ಅವರು ಒಂದು ಶಿಷ್ಯಂದ್ರ ಜೊತೆ ಎಲ್ಲ ನೀವು ಕೂತ್ಕೊಂಡಿದ್ರಿ, ಅಲ್ಲಿ ಮಾತಾಡ್ತಿದ್ರಿ, ಅವ್ರ ಜೊತೆ ಎಲ್ಲ ನಿಮ್ಗೇನು ಕೆಲಸ, ಅದ್ರ ಮೇಲೆ ಅದಕ್ಕೆ ನಿಮ್ಮ ಮೇಲೆ ಡೌಟ್ ಇರೋದು ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಥಮ್. ಬಟ್ ಈಗ ನೋಡಿ ಪಾಪ ರಕ್ಷಕ್ ಬುಲೆಟ್ ಅವರು ಕೂಡ ಮರಿ ಬುಲೆಟ್ ಅವರು ತುಂಬ ಏನು ಕೆಲಸ ಅವ್ರಿಗೆ, ಮರಿ ಬುಲೆಟ್ ಅಂತಂದರೆ ಮುಂದೆ ಸ್ಯಾಂಡಲ್ವುಡ್ ಸಿನಿಮಾದಲ್ಲೇ ಫೇಮಸ್ ಆಗಬೇಕು ಅಂತ ಹೊರಟಿರೋ ಮರಿ ಬುಲೆಟ್ ಅವರು. ಇವಾಗಲೂ ಕೂಡ ಅಂತಲ್ಲ, ಹಿಂದೆ ಎಲ್ಲ ಅವರ ಅಪ್ಪನ ಕಾಲದಲ್ಲಿ ಒಳ್ಳೊಳ್ಳೆ ಕಾಮಿಡಿ ಇಟ್ಟು ಸಿನಿಮಾಗಳನ್ನ ಕೊಟ್ಟಂಥ ಅವ್ರ ಅಪ್ಪ ಈಗಲೂ ಕೂಡ ಅವರು ಮಗ ಹೀರೋ ಆಗಬೇಕು ಅಂತ ಕೂಡ ಮುಂದೆ ಬಂದಿದ್ದಾರೆ. ಇಂಥ ಒಂದು ಅಸಹ್ಯವಾದ ಒಂದು ಕೆಲಸವನ್ನು ಇವರು ಯಾವುದೇ ಕಾರಣಕ್ಕೂ ಮರಿ ಬುಲೆಟ್ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಆದರೆ ನೋಡೋಣ ಮುಂದೆ ವಿಚಾರಣೆ ಏನಾಗುತ್ತೆ ಅನ್ನೋದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ನೋಡಿ ಈ ವಿಡಿಯೋದಲ್ಲಿ ಮರಿ ಬುಲೆಟ್ಗೆ ಏನು ಕೆಲಸ, ಏನಕ್ಕೆ ಬಂದಿದ್ದ ಅಲ್ಲಿ ಕೆಲಸ, ಅದೇನು ಕೆಲಸ, ದೇವಸ್ಥಾನ ಕೆಲಸಕ್ಕೆ ಬಂದಿದ್ದ, ದೇವಸ್ಥಾನ ಮುಗಿಸ್ಕೊಂಡು ಹೋಗಬೇಕು. ಅದು ಅಲ್ಲದೆ ಪ್ರಥಮ್ ನನ್ನನ್ನು ಕಾಪಾಡೋಕ್ಕೆ ಯಾಕೆ ಬರಲಿಲ್ಲ ನೋಡಿ, ಅವ್ರು ಚುಚ್ಚಕ್ಕೆ ಬಂದಾಗ ನನ್ನ ನೋಡದೇ ಇದ್ದಾಗಿದ್ದ ಅವನು, ನೋಡಿ ನನ್ನ ಪಕ್ಕದಲ್ಲೇ ಇದ್ದಾನೆ, ಅವನು ನೋಡದೇ ಇದ್ದಾಗಿದ್ದಾನೆ. ನೋಡಿ ಕರ್ನಾಟಕದ ಅಳಿಯ ಪ್ರಥಮ್ಗೆ ಈಗ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ ನೀವು ಏನು ಮಾಡಬೇಕೀಗ ನೋಡಿ. ಫಸ್ಟ್ ನೈಟ್ ದೇವ ಅನ್ನೋ ಒಂದು ಸಿನಿಮಾ ಬೇರೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಅಳಿಯ ದೊಡ್ಡ ಇನ್ನೂ ಒಂದು 3 ಕೋಟಿ ಬಜೆಟು, 6 ಕೋಟಿ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. 3 ಕೋಟಿ ಬಜೆಟ್ ಹಾಕ್ಬಿಟ್ಟು ಈ ಪ್ರಥಮ್ ಈಗ ಹಾಗಾದರೆ ಮುಂದೆ ಏನು ಮಾಡಬೇಕು, ಪ್ರಥಮ ಒಂದು ಭವಿಷ್ಯ ಯಾರ ಕೈಲಿದೆ ಹಾಗಾದರೆ ಸ್ನೇಹಿತರೆ. ಈಗ ನೋಡಿ ಈ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಈಗ ಅವರವರೇ ಕಚ್ಚಾಡಬೇಕು ನಾಯಿ ಥರ ಅಷ್ಟೇ. ಹೀರೋಗಳು ಯಾರೇ ಆಗಲಿ ಅವರವರೇ ನಾಯಿ ಥರ ಕಚ್ಚಾಡ್ಕೊಂಡು ಸಾಯಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಮುಟ್ತಾ ಇದೆ. ಅಂದರೆ ನೀವು ನಂಬಲೇಬೇಕು ಈ ಸತ್ಯನ. ಇಂಥ ನೋಡಿ ಒಂದು ಸತ್ಯ ಸುಳ್ಳು ಇದೆಲ್ಲ ಹೊರಗೆ ಬರೋದು ಯಾವಾಗ ಅಂತಂದರೆ ಅವರವರ ಒಂದು ಬಂಡವಾಳ, ಅದು ದೇವ್ರಿಚ್ಛೇನೋ ಏನೋ ಗೊತ್ತಿಲ್ಲ, ಮೇಲೊಬ್ಬ ನೋಡ್ತಾ ಇರ್ತಾನೆ ಅಂತಾರಲ್ಲ, ಆವಾಗಲೇ ಹೊರಗೆ ಬರೋದು, ಬೇರೆ ಏನೇನಿಲ್ಲ. ನೋಡಿ ಈಗ ಸತ್ಯ ಈಗ ರಕ್ಷಕ್ ಬುಲೆಟ್ ಅವ್ರದ್ದು ಕೂಡ ಹೊರಗೆ ಬಂದಿದೆ. ಆದರೆ ಮರಿ ಬುಲೆಟ್ ಈ ಕೆಲಸದಲ್ಲಿ ನನ್ನ ಕೈವಾಡ ಎಲ್ಲ ಏನೂ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಅವ್ರ ಮುಂದೆ ಖಂಡಿತ ಹೇಳಿದ್ದಾರೆ. ನಾನು ಕೂಡ ಹೆಚ್ಚು ನ್ಯೂಸನ್ನು ನೋಡ್ತಾ ಇದ್ದೆ, ಅಷ್ಟರಲ್ಲೇ ಸಡನ್ಲಿ ಇದು ವಿಷಯ ಗೊತ್ತಾಯಿತು ಬಂದೆ. ನೋಡಿ ನಾನು ಇದರಲ್ಲೂ ನನಗೂ ಸಂಬಂಧ ಇಲ್ಲ, ಈ ಕೆಲಸಕ್ಕೂ ನನಗೂ ಸಂಬಂಧ ಇಲ್ಲ. ಡಿ ಬಾಸ್ ಫ್ಯಾನ್ಸ್ಗಳು ಯಾರೋ ಗೊತ್ತಿಲ್ಲ, ಅವರು ಫ್ಯಾನ್ಸ್ಗಳೇನು ಬಂದು ದಾಳಿ ಮಾಡಿದಾರೋ ನನಗೂ ಅಷ್ಟು ಗೊತ್ತೇ ಇಲ್ಲ. ಅವರು ಹಿಂಗೆ ದಾಳಿ ಮಾಡಿದ್ದಾರೆ. ಡಿ ಬಾಸ್ ಫ್ಯಾನ್ಸ್ ಅವ್ರು ಯಾರಿರ್ಬೋದು, ಇಲ್ಲ ಏನು ಅವ್ರು ಡಿ ಬಾಸ್ ಫ್ಯಾನ್ಸ್ಗೂ ನನಗೂ ಏನು ಸಂಬಂಧ, ಸುಮ್ಮನೆ ಅವ್ರನ್ನ ಏನೋ ನಮ್ಮ ಫ್ಯಾನ್ಸ್ ನಮ್ಮ ಬೆಳೆಸ್ತಾರೆ ಅನ್ನೋ ಒಂದು ಸಂಬಂಧ ಬಿಟ್ಟರೆ ಇನ್ನೇನು ಇಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ, ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಎಲ್ಲರೂ ಈಗಲೇ ನೋಡ್ತಾ ಇರಿ.